टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇತ್ತ ಮಂಡ್ಯದಲ್ಲಿ ಕನ್ನಡಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಸಂಜಯ್ ವೃತ್ತಕ್ಕೆ ಹೋರಾಟಗಾರರು ಈಗಾಗಲೇ ಆಗಮಿಸಿದ್ದಾರೆ. ಭದ್ರತೆಗೆ 50ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಯಾಕಂದ್ರೆ ಮಂಡ್ಯದಲ್ಲಿ ನಾವು ಪ್ರತಿ ಬಾರಿ ಈ ರೀತಿ ಪ್ರತಿಭಟನೆಗಳು ನೋಡುವಂತಹ ಸಂದರ್ಭದಲ್ಲಿ ಹೋರಾಟಗಾರರು ಒಂದು ಕೈ ಮುಂದೆನೇ ಇರ್ತಾರೆ. ನೆಲ ಜಲ ಭಾಷೆ ವಿಚಾರ ಬಂದಂತಹ ಸಂದರ್ಭದಲ್ಲಿ ಕನ್ನಡಿಗರು ಇದೆಲ್ಲದಕ್ಕೂ ಕೂಡ ಮುಂದಾಗಿರ್ತಾರೆ. ಈ ನಿಟ್ಟಿನಲ್ಲಿ ಸಂಜಯ್ ವೃತ್ತಕ್ಕೆ ಈಗಾಗಲೇ ಹೋರಾಟಗಾರರು ಆಗಮಿಸ್ತಾ ಇದ್ದಾರೆ. ಪ್ರತಿಭಟನೆಯ ಕಿಚ್ಚು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳು ಅಲ್ಲಿ ದಟ್ಟವಾಗಿರೋದ್ರಿಂದ ಹೆಚ್ಚಿನ ಭದ್ರತೆ ಕೂಡ ಒದಗಿಸ್ತಾ ಇದ್ದಾರೆ. 50ಕ್ಕೂ ಹೆಚ್ಚು ಪೊಲೀಸರನ್ನ ಅಲ್ಲಿ ಸ್ಥಳದಲ್ಲಿ ನಿಯೋಜನೆ ಮಾಡಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಸಂಜಯ್ ವೃತ್ತಕ್ಕೆ ಈಗಾಗಲೇ ಪ್ರತಿಭಟನಾಗಾರರು ಒಬ್ಬೊಬ್ಬರಾಗಿ ಬಂದು ಸೇರ್ತಾ ಇದ್ದಾರೆ. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆದೇ ಇರುವಂತಲ್ಲಿ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಮಂಡ್ಯ ಪ್ರತಿನಿಧಿ ಪ್ರಶಾಂತ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಮಂಡ್ಯ ಅಂತ ವಿಚಾರ ಬಂದಾಗ ನೆಲ ಜಲ ಭಾಷೆ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದೆನೇ ಇರ್ತಾರೆ. ಇವತ್ತು ಪ್ರತಿಭಟನೆಯ ಹಾದಿ ಹೇಗೆ ನಡೀತಾ ಇದೆ, ಹೇಗೆ ಪ್ರಾರಂಭ ಆಗಿದೆ, ಅಲ್ಲಿನ ಚಿತ್ರಣ ಹೇಗೆ ಕಂಡು ಬರ್ತಾ ಇದೆ? ಶಕುಂತಲಾ, MES ಪುಂಡಾಟಿಕೆಯನ್ನ ಖಂಡಿಸಿ ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಈ ಒಂದು ಬಂದ್ಗೆ ಸಕ್ಕರೆ ನಗರಿ ಮಂಡ್ಯದಲ್ಲೂ ಕೂಡ ಈಗಾಗಲೇ ವಿವಿಧ ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇದುವರೆಗೂ ಕೂಡ ಪ್ರತಿಭಟನೆಯ ಕಾವು ಆರಂಭ ಆಗಿಲ್ಲ. ಎಂದಿನಂತೆ ಬಸ್ ಸಂಚಾರ ಆಗಿರ್ಬೋದು, ಆಟೋ ಸಂಚಾರ ಆಗಿದೆ. ನಾನಿವಾಗ ಮಂಡ್ಯದ ಸಂಜಯ್ ಸರ್ಕಲ್ ಅಲ್ಲಿ ಇದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು, ಈಗಾಗಲೇ ವಿವಿಧ ಸಂಘಟನೆಗಳು ಈ ಒಂದು ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿವೆ. 8 ಗಂಟೆ ನಂತರ ಇದೇ ಒಂದು ಸಂಜಯ್ ಸರ್ಕಲ್ ಅಲ್ಲಿ ಪ್ರತಿಭಟನೆ ನಡೆಸೋದಕ್ಕೂ ಕೂಡ ಮುಂದಾಗಿದ್ದಾರೆ. ಮಂಡ್ಯ ನಗರದಾದ್ಯಂತ ಒಂದ್ ಕಡೆ ಬೈಕ್ ರ್ಯಾಲಿ ಜೊತೆಗೆ ಈ ಒಂದು ಸರ್ಕಲ್ ಅಲ್ಲಿ ಪ್ರತಿಭಟನೆ ನಡೆಸುವಂಥದ್ದು. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಯಾವುದೇ ರೀತಿಯ ಬಂದ್ನ ಬಿಸಿ ತಟ್ಟಿಲ್ಲ. ಎಂದಿನಂತೆ ಬಸ್ ಸಂಚಾರ ಕೂಡ ಆರಂಭ ಆಗಿರುವಂಥದ್ದು ದೃಶ್ಯದಲ್ಲಿ ಕೂಡ ನೋಡಬಹುದು. ಬಹಳ ಪ್ರಮುಖವಾಗಿ ಮಂಡ್ಯದಿಂದ ಮೈಸೂರು ಕಡೆಗಾಗಿರ್ಬೋದು, ಬೆಂಗಳೂರು ಕಡೆಗೆ ಸಾಕಷ್ಟು ಬಸ್ಗಳು ಕೂಡ ತಿರುಗಾಡ್ತಾ ಇದಾವೆ. ಜೊತೆಗೆ ಆಗ್ಲೇ ಈ ಒಂದು ಪ್ರತಿಭಟನಾ ಸ್ಥಳದಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೂ ಕೂಡ ಸಾಕಷ್ಟು ಯುವಕರು ಕೂಡ ಆಗಮಿಸಿದ್ದಾರೆ. ಆದ್ರೆ ಇವರು ಯಾವುದೇ ರೀತಿಯ ಅನುಮತಿಯನ್ನ ಪಡೆಯದಂತ ಹಿನ್ನೆಲೆಯಲ್ಲಿ ಪೊಲೀಸರು ಈ ಒಂದು ಪ್ರತಿಭಟನೆಗೆ ಇದುವರೆಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಬೇರೆ ಬೇರೆ ಸಂಘಟನೆಗಳು ಅನುಮತಿಯನ್ನ ಕೇಳಿದಾವೆ. ಹೀಗಾಗಿ ಈ ಒಂದು ಅವರ ಜೊತೆಯಲ್ಲಿ ಪ್ರತಿಭಟನೆ ಮಾಡಿ ಅನ್ನುವಂಥದ್ದು ಕೂಡ ಪೊಲೀಸರು ಸೂಚನೆ ಕೊಟ್ಟರು. ಮತ್ತೊಂದು ಕಡೆ ಪ್ರತಿಭಟನೆಯ ಬಿಸಿ ಜಾಸ್ತಿ ಆಗಬಹುದು. ಯಾಕಂದ್ರೆ ಮಂಡ್ಯ ಅಂದ್ರೆ ಪ್ರತಿಭಟನೆಗೆ ಸಾಕಷ್ಟು ಹೆಸರು ಗಳಿಸಿರುವಂತದ್ದು. ಅದರಲ್ಲೂ ಕಾವೇರಿ ವಿಚಾರ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿನ ಹೋರಾಟ ಕೂಡ ಮಾಡ್ತಾರೆ. ಹೀಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ DSP ನೇತೃತ್ವದಲ್ಲಿ ಮಾಡಿಕೊಡಿದ್ದಾರೆ. ಮತ್ತೊಂದು ಕಡೆ ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆ ಆರಂಭಿಸೋದು ಕೂಡ ಸಾಕಷ್ಟು ಸಂಘಟನೆ ಕಾರ್ಯಕರ್ತರು ಕೂಡ ಈಗಾಗಲೇ ಆಗಮಿಸ್ತಿದ್ದಾರೆ. ಬೇರೆ ಬೇರೆ ರೀತಿಯ ತಯಾರಿಗಳನ್ನು ಕೂಡ ಮಾಡ್ಕೊಂತಿದ್ದಾರೆ. ಈ ಸಂಘಟನೆಯ ಮುಖ್ಯಸ್ಥರು ಕೂಡ ಇದ್ದಾರೆ, ಅವರು ಮಾತಾಡ್ತೀನಿ. ಸರ್, ಈಗ ಎಷ್ಟು ಗಂಟೆಯಿಂದ ಪ್ರತಿಭಟನೆ ಮಾಡ್ತೀರಾ, ಯಾವ ರೀತಿ ಇರುತ್ತೆ ಪ್ರತಿಭಟನೆ ಸರ್? ಇನ್ನು 10 ನಿಮಿಷದಲ್ಲಿ ಮಂಡ್ಯದಲ್ಲಿ ಪ್ರತಿಭಟನೆ ಪ್ರಾರಂಭ ಆಗ್ತಾ ಇದೆ. ಏನು ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದೆ, ಮಂಡ್ಯ ಸಂಪೂರ್ಣ ನಿಶ್ಶಬ್ದ ಆಗ್ತದೆ. ಯಾವುದೇ ಕಾರಣಕ್ಕೂ ಮಂಡ್ಯದಲ್ಲಿ ಯಾವುದೇ ವರ್ತಕರು ಬಾಗಿಲು ತೆಗಿಬಾರ್ದು. ಇದು ಕನ್ನಡಿಗರ ಸ್ವಾಭಿಮಾನದ ಸಂಕೇತದ ಹೋರಾಟ. ಇದು ವಾಟಾಳ್ ನಾಗರಾಜ್ 60 ವರ್ಷಗಳ ಕಾಲ ನಿರಂತರವಾದ ಹೋರಾಟವನ್ನು ಮಾಡ್ಕೊಂಡು ಬಂದಿರೋದು. ನಮ್ಮ ಮನೆಗೋಸ್ಕರ ಅಲ್ಲ, ಇದು ಜಿಲ್ಲೆಯ ಜನರಿಗೋಸ್ಕರ. 7-6ನೇ ಹಂತದ ಯೋಜನೆ ಏನಾದ್ರು ಬೆಂಗಳೂರು ನಗರಕ್ಕೆ ನೀರು ಬಿಟ್ಟರೆ ಒಂದು ಬೆಳೆ ನೀರಿರಲ್ಲ, ಒಂದು ಬೆಳೆ ಬೆಳೆಯೋಕ್ಕಾಗಲ್ಲ. ಮಂಡ್ಯ ಜಿಲ್ಲೆ ಶಾಶ್ವತವಾಗಿ ಬರಪೀಡಿತ ಪ್ರದೇಶ ಆಗ್ತದೆ. ಮಂಡ್ಯ ಜಿಲ್ಲೆಯ ಜನ ಅರ್ಥ ಮಾಡ್ಕೋಬೇಕಾಗಿದೆ. ಇದು ಬಹಳ ಸಂಕಷ್ಟದಲ್ಲಿರುವಂಥ ಜಿಲ್ಲೆ, ಬಹಳ ಸಂಕಷ್ಟದಲ್ಲಿ ಮಾಡ್ತಾ ಇರುವಂತ ಕರ್ನಾಟಕ ಬಂದ್ ಇದು ಯಶಸ್ವಿ ಆಗುತ್ತೆ. ಕೆಲವೊಂದಿಷ್ಟು ಯುವಕರು ಬಂದಿದ್ದಾರೆ, ಪ್ರತಿಭಟನೆ ಮಾಡೋದಕ್ಕೆ ಕೂಡ ಪೊಲೀಸರು ಅವಕಾಶವನ್ನ ಮಾಡಿಕೊಡ್ತಿಲ್ಲ. ಈ ನಿಟ್ಟಿನಲ್ಲಿ ಹೇಗೆ ಮಾಡ್ತೀರಾ ಅನ್ನುವಂಥದ್ದು? ನಾವು ಸರ್ಕಾರ ಏನೇ ಎತ್ತಿಕ್ಲಿ, ಅವರೆಲ್ಲ ನಮ್ಮ ಕನ್ನಡ ಸೇನೆ ಕಾರ್ಯಕರ್ತರು. ಕನ್ನಡ ಸೇನೆ ನೇತೃತ್ವದಲ್ಲಿ ಇಂದು ಮಂಡ್ಯ ಬಂದ್ ಕರೆ ಕೊಟ್ಟಿದೆ. ಇಡೀ ಮಂಡ್ಯದ ಎಲ್ಲ ಪ್ರಗತಿಪರ ಸಂಘಟನೆಗಳು ಬರ್ತಾ ಇದೆ. 7 ಗಂಟೆಗೆ ಒಣ ಹುಲ್ಲು ಹಸಿ ಹುಲ್ಲು ಹೊತ್ತು ಹೋರಾಟವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಬೃಹತ್ ಬೈಕ್ ರ್ಯಾಲಿ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಎಷ್ಟೇ ಮಟ್ಟಕ್ಕೆ ಹೋದ್ರೂ ಸರ್ಕಾರಕ್ಕೆ ನಾವು ಬಿಡಲ್ಲ, ಹೋರಾಟ ಮಾಡೇ ಮಾಡ್ತೀವಿ. ಶಕುಂತಲಾ, ಇದು ಕೆಲವೊಂದಿಷ್ಟು ಇಲ್ಲಿನ ಹೋರಾಟಗಾರರು ಹೇಳ್ತಿರುವಂತದ್ದು. ಸರ್ಕಾರ ನಮ್ಮ ಹೋರಾಟವನ್ನು ಹತ್ತಿಕ್ಕಿದ್ರು ಕೂಡ ನಾವು ಪ್ರತಿಭಟನೆಯನ್ನ ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಕೆಲವೊಂದಿಷ್ಟು ಈಗಾಗಲೇ ಹಸಿ ಹುಲ್ಲನ್ನು ಕೂಡ ತಂದಿರುವಂತದ್ದು ದೃಶ್ಯದಲ್ಲಿ ಕೂಡ ನಾನು ತೋರಿಸ್ತಾ ಇದ್ದೀನಿ. ಈ ಒಂದು ಹಸಿ ಹುಲ್ಲುಗಳನ್ನ ತಲೆಯ ಮೇಲೆ ಹೊತ್ಕೊಂಡು ಈ ಒಂದು ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ತಯಾರಿನೂ ಕೂಡ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಪ್ರತಿಭಟನೆಯ ಬಿಸಿ ಕೂಡ ಈ ಒಂದು ಸಂಜಯ್ ಸರ್ಕಲ್ ಕೂಡ ಆರಂಭ ಆಗುತ್ತೆ. ಶಕುಂತಲಾ,
ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಇದು ಮಂಡ್ಯದ ಚಿತ್ರಣ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅಲ್ಲಿ ಒಣ ಹುಲ್ಲು ಹಾಗೆ ಹಸಿ ಹುಲ್ಲು ಎರಡನ್ನ ಇಟ್ಟು ಅಲ್ಲಿ ಸಂಜೆ ವೃತ್ತದಲ್ಲಿ ಪ್ರತಿಭಟನಾಕಾರರು ಮುಂದಾಗ್ತಾ ಇದ್ದಾರೆ. ಇಲ್ಲಿ ಹೋರಾಟಗಾರರ ಕಿಚ್ಚು ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಅಂತೂ ದಟ್ಟವಾಗಿ ಕಾಣ್ತಾ ಇದೆ. ಕೇವಲ ಬೆಂಗಳೂರು ಮಾತ್ರ ತೋರಿಸ್ತಾ ಇಲ್ಲ, ಇಡೀ ಕರ್ನಾಟಕದ ಚಿತ್ರಣ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ನೀವು ಟಿವಿ ನೈನ್ನಲ್ಲಿ ಲೈವ್ ಕವರೇಜ್ ಮೂಲಕವಾಗಿ ನೋಡ್ತಾ ಇದ್ದೀರಿ. ಪ್ರತಿಯೊಂದು ಕಡೆಯಲ್ಲೂ ಕೂಡ ಈ ಕನ್ನಡ ಪರ ನೆಲ ಜಲ ಭಾಷೆ ಬಂದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕು ಅನ್ನುವಂಥ ಸಂದೇಶವನ್ನು ಸಾರ್ತಾ ಇದ್ದಾರೆ. ಆದರೆ ಎಂದಿನಂತೆ ದೈನಂದಿನ ಚಟುವಟಿಕೆಗಳಲ್ಲಿ ಯಾವ ರೀತಿ ಬಸ್ಗಳು ಓಡಾಟ ನಡೆಸುತ್ತೋ ಅದೇ ರೀತಿಯಲ್ಲಿದೆ. ಆಟೋ ಸಂಚಾರ ಎಂದಿನಂತೆ ಸಾಗ್ತಾ ಇದೆ. ಅಂದರೆ ಸದ್ಯದ ಚಿತ್ರಣ ಇದು. ಕ್ಷಣ ಕ್ಷಣಕ್ಕೂ ಕೂಡ ಬದಲಾವಣೆಗಳಾಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಯಾಕೆಂದರೆ ಪ್ರತಿಭಟನೆಯ ಕಾವು ಯಾವ ರೀತಿ ಕಿಚ್ಚನ್ನ ಪಡ್ಕೊಳ್ಳುತ್ತೋ ಆ ನಿಟ್ಟಿನಲ್ಲಿ ಕಂಪ್ಲೀಟ್ ಚಿತ್ರಣವೇ ಬದಲಾಗುತ್ತೆ. ಸದ್ಯದ ಸ್ಥಿತಿಗತಿಗಳನ್ನು ನಾವು ನೋಡ್ತಾ ಇರೋದು. ಈಗ ಮಂಡ್ಯದಲ್ಲಿ ಒಂದು ಸಂಘಟನೆ ಪ್ರತಿಭಟನೆಗೆ ಅವರು ಮುಂದಾಗ್ತಾ ಇದ್ರು, ಆದರೆ ಅವರು ಪರ್ಮಿಷನ್ ತಗೊಂಡಿಲ್ಲದೆ ಇರೋದ್ರಿಂದ ಯಾರ್ಯಾರು ಪರ್ಮಿಷನ್ ತಗೊಂಡಿದ್ರು ಅವ್ರ ಜೊತೆಯಲ್ಲಿ ಗುಂಪಿನಲ್ಲಿ ಸೇರ್ಕೊಂಡು ನೀವು ಪ್ರತಿಭಟನೆಯನ್ನು ಮಾಡಿ ಅಂತ ಹೇಳಿದ್ದಾರೆ. ಗಡಿಪಾರು ಮಾಡಲೇಬೇಕು 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 ಎಂಎಸ್ ಪುಂಡರನ್ನ ಗಡಿಪಾರು ಮಾಡಲೇಬೇಕು 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 ನ್ಯಾಯ ಸಿಗಲೇಬೇಕು ಸಿಗಲೇಬೇಕು ಕನ್ನಡಿಗರಿಗೆ ನ್ಯಾಯ ಸಿಗಲೇಬೇಕು ಸಿಗಲೇಬೇಕು ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ನ್ಯಾಯಕ್ಕಾಗಿ ಹೋರಾಟ ಎಂಇಎಸ್ ಸಂಘಟನೆ ಕರ್ನಾಟಕ ರಾಜ್ಯದಲ್ಲಿ ನಿಷೇಧ ಮಾಡಲೇಬೇಕು ಕನ್ನಡಿಗರ ಮೇಲೆ ದೌರ್ಜನ್ಯ ಎಸಗುತ್ತಿರುವ ಎಂಇಎಸ್ ಸಂಘಟನೆ ಕರ್ನಾಟಕದಲ್ಲಿ ಬೇಡವೇ ಬೇಡ. ಮಂಡ್ಯದಲ್ಲಿ ಹೋರಾಟದ ಕಿಚ್ಚು ಯಾವ ರೀತಿ ಭುಗಿಲೆದ್ದಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಬೆಳಗ್ಗೆಯಿಂದಲೇ ಹಲವು ಸಂಘಟನೆಯ ಕಾರ್ಯಕರ್ತರು ಅಲ್ಲಿ ಬೀಡು ಬಿಟ್ಟಿದ್ದಾರೆ. ಕನ್ನಡ ಪರವಾಗಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಎಂಇಎಸ್ ಪುಂಡರನ್ನ ಹೊರಗೆ ಹಾಕಲೇಬೇಕು. ಪ್ರತಿ ಬಾರಿಯೂ ಕೂಡ ಇದನ್ನ ಸಹಿಸೋದಕ್ಕೆ ಕನ್ನಡಿಗರು ಸಾಧ್ಯವಿಲ್ಲ. ಆದಷ್ಟು ಬೇಗ ಸರ್ಕಾರದ ವತಿಯಿಂದ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ಯಾವ ರೀತಿಯ ಸ್ವರೂಪ ಪಡ್ಕೊಳ್ತಾ ಇದೆ ಹೋರಾಟ ಅನ್ನುವಂಥದ್ದು. ಈಗಾಗಲೇ ಹಲವು ಸದಸ್ಯರು ಅಲ್ಲಿ ಭಾಗಿಯಾಗಿದ್ದಾರೆ. ಯಾವುದೇ ರೀತಿ ಈ ಹೋರಾಟವನ್ನು ನಾವು ಹತ್ತಿಕ್ಕುವಂಥ ಪ್ರಯತ್ನಗಳಾದರೂ ಕೂಡ ಇದನ್ನು ಬಿಡೋದಿಲ್ಲ, ನಾವು ಹೋರಾಟವನ್ನು ನಡೆಸ್ತೀವಿ ಅನ್ನುವಂತಹ ಕಿಚ್ಚನ್ನು ಕಂಡು ಬರ್ತಾ ಇದೆ. ಇನ್ನು ಮಂಡ್ಯದಲ್ಲೂ ಕೂಡ ಹೋರಾಟಗಾರರಿಂದ ವಿನೂತನ ಪ್ರತಿಭಟನೆ ನಡೆದಿದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಹೊರೆ ಹೊತ್ತು ಧರಣಿಯನ್ನ ನಡೆಸಿದ್ದಾರೆ. ತಲೆ ಮೇಲೆ ಹೊರೆ ಹೊತ್ತು ವಿನೂತನವಾಗಿ ಧರಣಿ ಮಾಡ್ತಾ ಇದ್ದಾರೆ. ಇದು ಮಂಡ್ಯದಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಒಣ ಹುಲ್ಲಿನ ಹೊರೆಯನ್ನ ಹೊತ್ತಿದ್ದಾರೆ, ಹಾಗೆ ಹಸಿ ಹುಲ್ಲಿನ ಹೊರೆಯನ್ನ ಹೊತ್ತು ವಿನೂತನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆ ಅಂತ ಬಂದಾಗ ಮಂಡ್ಯದವರು ಯಾವಾಗಲೂ ಕೂಡ ಒಂದು ಹೆಜ್ಜೆ ಮುಂದೆ ಇರ್ತಾರೆ. ಆಗಲೇ ಮಂಡ್ಯದ ಪ್ರತಿಭಟನಾಕಾರರು ಮಾತನಾಡಿರೋದನ್ನ ಕೂಡ ನಾವು ಗಮನಿಸಿದ್ವಿ. ನೆಲ ಜಲ ನಾಡು ನುಡಿ ಅಂತ ಬಂದಾಗ ನಾವು ಹೋರಾಟಕ್ಕೆ ಯಾವಾಗಲೂ ಸಿದ್ಧ ಅಂತ. ಈಗ ನೀವು ಗಮನಿಸ್ತಾ ಇರೋದು ಮಂಡ್ಯದ ಸಂಜಯ್ ವೃತ್ತದ ದೃಶ್ಯ. ಈಗ ಸುಮಾರು 7:15 ಸುಮಾರಿಗೆ ಯಾವ ರೀತಿಯಾಗಿ ಅಲ್ಲಿ ಪ್ರತಿಭಟನೆಯ ಕಿಚ್ಚು ಇದೆ ನೋಡಿ. ಸಾಕಷ್ಟು ಜನ ಹೋರಾಟಗಾರರು ಸೇರಿದ್ದಾರೆ. ಜನರ ಸಂಚಾರ ಕಡಿಮೆ ಇದೆ. ತಲೆ ಮೇಲೆ ಹುಲ್ಲಿನ ಹೊರೆಯನ್ನ ಹೊತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕನ್ನಡಿಗರ ಮೇಲಾಗಿರುವಂತಹ ದೌರ್ಜನ್ಯವನ್ನ ಖಂಡಿಸಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ನ್ಯಾಯವನ್ನ ಕೇಳಿ ಇವತ್ತು ಮಂಡ್ಯದಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಯಾವ ರೀತಿಯಾಗಿ ಪ್ರತಿಭಟಿಸಲಾಗ್ತಾ ಇದೆ, ಜೊತೆಗೆ ಅಲ್ಲಿಯ ಚಿತ್ರಣಗಳು ಹೇಗಿದೆ ಅನ್ನೋದರ ಕಂಪ್ಲೀಟ್ ವಿವರವನ್ನ ಕೊಡ್ತಾ ಇದ್ವಿ ನಾವು. ಇದೀಗ ರೋಡ್ನಲ್ಲೇ ಕುಳಿತಿದ್ದಾರೆ. ಸಂಜಯ್ ವೃತ್ತ ಮಂಡ್ಯದ ದೃಶ್ಯ ಇದು. ಈ ಸಮಯಕ್ಕೆ ಹೇಗಿದೆ ಅಂತ ತಲೆ ಮೇಲೆ ಹುಲ್ಲಿನ ಹೊರೆಯನ್ನ ಹೊತ್ತು ರೋಡನ್ನು ಬ್ಲಾಕ್ ಮಾಡಿ ರೋಡ್ನಲ್ಲೇ ಕೂತಿರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ನೀವು. ಹತ್ತಾರು ಸಂಖ್ಯೆಯಲ್ಲಿ ಕನ್ನಡಪರ ಸಂಘಟನೆಯ ಹೋರಾಟಗಾರರು ಸೇರಿದ್ದಾರೆ. ಒಂದು ಕಡೆ ಜನ ಕೂಡ ಇದ್ದಾರೆ. ಯಾವ ರೀತಿಯಾಗಿ ರೋಡ್ಗೆ ಅಡ್ಡಲಾಗಿ ಕುಳಿತು ಪ್ರತಿಭಟಿಸ್ತಾ ಇದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ನಾವು. ಮಂಡ್ಯದಲ್ಲೂ ಕೂಡ ಬಂದ್ನ ಕಿಚ್ಚು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಬೆಳಗ್ಗೆಯಿಂದ ಈಗಿನ ದೃಶ್ಯವನ್ನು ಗಮನಿಸಿದ್ರೆ ನಾವು ಪ್ರತಿಭಟನಾಕಾರರ ಸಂಖ್ಯೆಯಲ್ಲೂ ಕೂಡ ಹೆಚ್ಚಳವಾಗಿದೆ. ಘೋಷಣೆಗಳು ಕೇಳಿ ಬರ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇರೋ ಹಾಗೆ ಹುಲ್ಲಿನ ಹೊರೆಯನ್ನ ತಲೆ ಮೇಲೆ ಹೊತ್ತು ವಿನೂತನವಾಗಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಅಲ್ಲಿಗೆ ಒಂದು ಕ್ಲಿಯರು, ಯಾವುದೇ ರೀತಿಯಾದಂತಹ ಅಗತ್ಯ ವಸ್ತುಗಳ ಸಮಸ್ಯೆಗಳಾಗೋದಿಲ್ಲ ಇವತ್ತಿನ ದಿನ.
ಕರ್ನಾಟಕ ಬಂದ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನ ಟಿವಿ9 ನಿಮ್ಮ ಮುಂದೆ ಇಡ್ತಾ ಇತ್ತು. ಜಿಲ್ಲೆಗಳಲ್ಲೂ ಯಾವ ರೀತಿಯ ಪ್ರತಿಭಟನೆ ಕಿಚ್ಚು ನಡೀತಾ ಇದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ವಿ. ಮಂಡ್ಯದಲ್ಲೂ ಕೂಡ ಪ್ರತಿಭಟನೆಯ ಕಾವು ಜೋರಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಗಮನಿಸ್ತಾ ಇರೋ ಹಾಗೆ ಬೆಳಿಗ್ಗೆಯಿಂದಲೂ ಕೂಡ ಮಂಡ್ಯದಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಾಗಿ ನಡೀತಾ ಇದೆ. ಅದರಲ್ಲೂ ಹಲವು ಸಂಘಟನೆಗಳು ಈಗಾಗಲೇ ಸೇರಿವೆ. ಮತ್ತೆ ಹಸಿ ಹುಲ್ಲು ಒಣ ಹುಲ್ಲನ್ನ ಹೊತ್ತು ಪ್ರತಿಭಟನೆಯನ್ನ ಮಾಡಿ ವಿಭಿನ್ನವಾಗಿ ಸೆಳೆಯುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದೆ. ಸದ್ಯ ಸಿಚುವೇಶನ್ ಹೇಗೆ ಕಂಡು ಬರ್ತಾ ಇದೆ? ಎಂದಿನಂತೆ ಜನಸಾಮಾನ್ಯರು ಪ್ರತಿಕ್ರಿಯಿಸ್ತಾ ಇದ್ದಾರಾ ಅಥವಾ ಅಂಗಡಿ ವ್ಯಾಪಾರ ಎಲ್ಲ ನಡೀತಾ ಇದೆಯಾ? ಹೇಗೆ ಕಂಡು ಬರ್ತಾ ಇದೆ ಸದ್ಯ ಮಂಡ್ಯ? ಚಿತ್ರ, ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಪ್ರತಿಭಟನೆಯ ಕಾವು ಕೂಡ ಇದೀಗ ಆರಂಭ ಆಗಿರುವಂತದ್ದು. ಮಂಡ್ಯದ ಸಂಜಯ್ ಸರ್ಕಲ್ ನಲ್ಲಿ ಪ್ರತಿಭಟನಾಕಾರರು ಕೂಡ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ನಾನಿವಾಗ ಸ್ಥಳದಲ್ಲಿದ್ದೀನಿ. ಒಂದ್ ಕಡೆ ಬಿಗಿ ಪೊಲೀಸ್ ಬಂದೋಬಸ್ತನ ಈ ಒಂದು ಸಂಜಯ್ ಸರ್ಕಲ್ ಅಲ್ಲಿ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಬೆಳಗ್ಗೆನಿಂದಲೂ ಕೂಡ ಬಸ್ ಸಂಚಾರ, ಆಟೋ ಸಂಚಾರ ಕೂಡ ಆರಂಭ ಆಗಿದೆ. ಮತ್ತೊಂದ್ ಕಡೆ ಸಂಜಯ್ ಸರ್ಕಲ್ ಕೂಡ ಪ್ರತಿಭಟನಾಕಾರರು ವಿಭಿನ್ನ ರೀತಿಯಲ್ಲಿ ಕೂಡ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಕನ್ನಡ ಸೇನೆ, ಕರವೇ ಕಾರ್ಯಕರ್ತರು ಕೂಡ ಈ ಒಂದು ಸಂಜಯ್ ಸರ್ಕಲ್ ಅಲ್ಲಿ ತಲೆಯ ಮೇಲೆ ಹಸಿ ಹಾಗೂ ಒಣ ಹುಲ್ಲನ್ನ ಒತ್ತಿಕೊಂಡು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. MES ಆಗಿರ್ಬೋದು, ರಾಜ್ಯ ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. MES ಸಂಘಟನೆಯನ್ನ ಕೂಡ ನಿಷೇಧವನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಸಂಜಯ್ ಸರ್ಕಲ್ ಅಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರಬಹುದು. ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಾ. ಅಂದ್ರೆ MES ನಿಷೇಧದ ಜೊತೆಗೆ ವಿವಿಧ ಬೇಡಿಕೆಗಳಿಗೂ ಕೂಡ ವಿವಿಧ ಸಂಘಟನೆಗಳು ಆಗ್ರಹಿಸ್ತಾ ಇರುವಂತದ್ದು. ಒಂದು ಪ್ರತಿಭಟನಾಕಾರರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತಾಡಿಸ್ತೀನಿ. ಸರ್, ಈಗಾಗಲೇ ಪ್ರತಿಭಟನೆ ಆರಂಭಿಸಿದ್ದೀರಾ, ತಲೆ ಮೇಲೆ ಈ ರೀತಿ ಹುಲ್ಲನ್ನು ಕೂಡ ಒತ್ತಿ ಪ್ರತಿಭಟನೆ ಮಾಡ್ತಿರುವಂತ ಯಾಕಾಗಿ ಸರ್? ಇಂದು 19 ಬೇಡಿಕೆಗಳಿಗಾಗಿ ಕನ್ನಡ ಸೇನೆ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಬೃಹತ್ ಬಂದು ಮತ್ತೆ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸರ್ಕಾರ ಬೆಂಗಳೂರು ನಗರಕ್ಕೆ ಆಹಾರನೇ ಅಂತ ಕುಡಿಯುವ ನೀರಿನ ಯೋಜನೆ ಪ್ರಾರಂಭಿಸೋಕ್ಕೆ 50 ಕೋಟಿ ಬಿಡುಗಡೆ ಮಾಡಿದೆ. ಮಂಡ್ಯದಲ್ಲಿ KRS ಅನ್ನು ವಿಸ್ತರಣೆ ಮಾಡಿಲ್ಲ. ಮಂಡ್ಯದ ಕೆರೆಕಟ್ಟೆಗಳನ್ನು ತೆಗೆದಿಲ್ಲ. ಮೇಕೆದಾಟು ಯೋಜನೆ ಮಾಡಿಲ್ಲ. ಯಾವುದು ಕಾವೇರಿ ನೀರಾವರಿ ಯೋಜನೆ ಬಗ್ಗೆ ಅಭಿವೃದ್ಧಿ ಮಾಡದೇ ಇರುವಂಥ ಸರ್ಕಾರ 7.5 TMC 6ನೇ ಅಂತ ಹೆಂಗೆ ಮಾಡುತ್ತೆ? ಮಂಡ್ಯ ಜಿಲ್ಲೆಯ ಜನರ ಒಂದು ಬೆಳೆಯನ್ನು ಕಿತ್ಕೊತಿದ್ದಾರೆ. ಇವತ್ತು ಮೌನವಾಗಿದ್ದಾರೆ. ಮಂಡ್ಯ ಜಿಲ್ಲೆ ಇದ್ದರೆ ನಾಳೆ ದೊಡ್ಡ ಸಫರನ್ನು ಅನುಭವಿಸಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕರ್ನಾಟಕ ಬಂದ್ ಯಶಸ್ವಿ ಆಗ್ತಾ ಇದೆ. ಕನ್ನಡಿಗರು ಬೇಡಿಕೆ ಇಟ್ಟರು 19 ಬೇಡಿಕೆಗಳು ಈಡೇರಬೇಕು. ಮೇಕೆದಾಟು ಯೋಜನೆ ಪ್ರಾರಂಭ ಆಗಬೇಕು. ಕಳಸಾ ಬಂಡೂರು ಯೋಜನೆ ಪ್ರಾರಂಭ ಆಗಬೇಕು. 6ನೇ ಅಂತ ಕೈ ಬಿಡಬೇಕು. ಮತ್ತು ಕನ್ನಡಿಗರಿಗೆ ಉದ್ಯೋಗ ಕಲ್ಪಿಸಬೇಕು. MES ಸಂಘಟನೆ ನಿಷೇಧ ಮಾಡಬೇಕು. ಇಂಥ ಹಲವಾರು ಹೋರಾಟಗಳ ಬೇಡಿಕೆಗಳು ಸರ್ಕಾರ ಈಡೇರಿಸಬೇಕು. ನೀವು ಈಡೇರಿಸಿಲ್ಲ ಅಂತಂದರೆ 8 ಗಂಟೆ ಹೊತ್ತಿಗೆ ಇಡೀ ಮಂಡ್ಯ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳು ಎಲ್ಲ ಹೋರಾಟಗಾರರು ಬರ್ತಾ ಇದ್ದಾರೆ. ನಾವು ಕರ್ನಾಟಕ ಬಂದ್ ಯಶಸ್ವಿ ಮಾಡ್ತೇವೆ. ಇದಿಷ್ಟು ಕೂಡ ಪ್ರತಿಭಟನಾಕಾರರು ಹೇಳ್ತಾ ಇರುವಂತದ್ದು. ಈಗಾಗಲೇ ಸಾಕಷ್ಟು ಜನರು ಕೂಡ ಹೆದ್ದಾರಿಯನ್ನ ತಡೆದು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆಯ ಬಿಸಿ ಇನ್ನೇನು ಕೆಲವೇ ಹೊತ್ತಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಕೂಡ ಆರಂಭ ಆಗುತ್ತೆ. ಚಿತ್ರ, ಓಕೆ, ಥ್ಯಾಂಕ್ ಯು ಪ್ರಶಾಂತ್ ಮಾಹಿತಿಗಾಗಿ.